ಗ್ಯಾಸ್ ಅಭಾವದ ಬೆನ್ನಲ್ಲೇ ವಿಮಾನದ ಟಿಕೆಟ್ ದರವೂ ಸಹ ಜಾಸ್ತಿಯಾಗಿದೆ. ದೇಶದ ವಿಮಾನಯಾನ ಸೇವೆಗಳ ಮೇಲೂ ಸಾದರ ಎಫೆಕ್ಟ್ ಬಿದ್ದಿದೆ. ಏರ್ ಇಂಡಿಯಾ ಟಿಕೆಟ್ ದರ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಜೆಟ್ ಫ್ಯೂಯಲ್ ದರ ಜಾಸ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ದರವನ್ನು ಏರಿಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೈಲುಗಳ ಫ್ಲೈಟ್ಗಳ ಚಾರ್ಜು ಜಾಸ್ತಿ ಆಗ್ತಾ ಇದೆ, ದರ ಜಾಸ್ತಿ ಆಗ್ತಾ ಇದೆ. ಇನ್ನು ಸಾರ್ಕ್ ದೇಶಗಳಿಗೆ ಹೋಗುವಂಥ ವಿಮಾನಗಳಿಗೆ ಈ ಒಂದು ದರ ಅನ್ವಯವಾಗ್ತಾ ಇರುವಂಥದ್ದು. ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ಗಳ ದರ ಈಗ ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಈ ಜೆಟ್ ಫ್ಯೂಯಲ್ಗಳ ದರ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಟಿಕೆಟ್ ದರವನ್ನು ಏರಿಸಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದೇನೋ ಅಂತಾರಲ್ಲ, ಹಾಗಾಗಿದೆ ಪರಿಸ್ಥಿತಿ. ಅದು ಯಾವುದಕ್ಕೋ ಜ್ವರ ಬಂದರೆ ಇನ್ಯಾವುದಕ್ಕೋ ಬರೆ ಹಾಕಿದ್ರಂತೆ, ಹಾಗಾಗಿದೆ ಪರಿಸ್ಥಿತಿ ಇವತ್ತು ದೇಶದಲ್ಲಿ. ಓಕೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಹಾಗಾಗಿದೆ ಕತೆ ಇವತ್ತು ದೇಶದಲ್ಲಿ. ಸೊ ನೋಡಿ ಹೆಂಗಿದೆ ಅಂದರೆ, ಯಾರ್ಯಾರೋ ಕಿತ್ತಾಡ್ಕೊತಾ ಇದ್ದಾರೆ. ಅವರವರು ತಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಲಾಭಕ್ಕೋಸ್ಕರ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅವರವರ ರಕ್ಷಣೆಗೆ ಅವರವರು ಕಿತ್ತಾಡ್ಕೊತಾ ಇದ್ದಾರೆ. ಎಲ್ಲಿಯ ಇರಾನು, ಎಲ್ಲಿಯ ಭಾರತ, ಎಲ್ಲಿಯ ಇಸ್ರೇಲು, ಎಲ್ಲಿಯ ಭಾರತ. ಅಮೇರಿಕ ಮಾತ್ರ ಎಲ್ಲದರಲ್ಲೂ ಲಾಭ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಮನಸ್ಥಿತಿಯಲ್ಲಿತ್ತು. ಆದರೆ ಅದೇನೋ ಅಂತಾರಲ್ಲ, ತಿರುಗಿ ಹೊಡೆಯೋದು ಅನ್ನುವಂಥದ್ದು, ಆ ರೀತಿಯಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಮೇರಿಕ ಸಿಕ್ಕಾಕೊಂಡಿದೆ. ಯಾಕೆಂದರೆ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗಿದೆ ಅನ್ನುವ ರೀತಿಯಲ್ಲಿ ಇವತ್ತು ಅಮೇರಿಕ ಬಹುಶಃ ತನ್ನ ಶಸ್ತ್ರಾಸ್ತ್ರಗಳೆಲ್ಲವನ್ನು ಕೆಳಗಿಳಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ನೀವು ಹಿಂಗೆ ಸಿಚುವೇಶನನ್ನು ಕ್ರಿಟಿಕಲ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ ಅಂದರೆ ಇಡೀ ಜಗತ್ತು ಅಮೇರಿಕ ವಿರುದ್ಧವೇ ತಿರುಗಿ ಬೀಳಬಹುದಾದಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಕುತಂತ್ರಿ ಬುದ್ಧಿಯನ್ನು ಅಮೇರಿಕ ಬಿಡುವವರೆಗೂ ಸಹ ಇದೇ ರೀತಿಯಾಗಿ ಅಮೇರಿಕಕ್ಕೇನು ತನಗೆ ಲಾಭ ಆಗಬೇಕು, ಇಡೀ ಇರಾನ್ ತನ್ನ ಮುಂದೆ ಶರಣಾಗಬೇಕು, ಇರಾನ್ನಲ್ಲಿರ್ತಕ್ಕಂಥ ಅಷ್ಟು ಪೆಟ್ರೋಲಿಯಂ ಸಂಪನ್ಮೂಲ ಏನಿದೆ, ಸಂಪತ್ತೇನಿದೆ ಅದು ತನ್ನ ಕೈವಶ ಆಗಬೇಕು ಮತ್ತು ತನ್ನ ಬಳಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಸೇಲ್ ಆಗಬೇಕು. ತಾನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಸಿಕ್ಕವ್ರಿಗೆ ಮಾರಾಟ ಮಾಡೋದು. ಮಾರಾಟ ಆಗಿಲ್ಲ ಅಂದರೆ ಯುದ್ಧದ ಸನ್ನಿವೇಶವನ್ನು ಇವರೇ ನಿರ್ಮಾಣ ಮಾಡಿಬಿಡೋದು. ಆಮೇಲೆ ದಾರಿನೇ ಇಲ್ಲ, ಬಂದು ಅಮೇರಿಕ ಹತ್ರ ಶಸ್ತ್ರಾಸ್ತ್ರಗಳನ್ನು ತಗೊಳ್ಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಆ ರೀತಿಯಾದಂಥ ಕುತಂತ್ರಿ ಮನಸ್ಥಿತಿಯನ್ನು ಇವತ್ತು ಅಮೇರಿಕ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಮಗದೊಂದು ಕಡೆ ಅಮೇರಿಕಕ್ಕೆ ಇರಾನ್ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ನಾವು 10 ವರ್ಷ ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು. ಏನು ಮಾಡ್ತೀರಿ ಇಂಥ ಸಂದರ್ಭದಲ್ಲಿ? ನಾವು 10 ವರ್ಷ ರೆಡಿ ಇದ್ದೀವಿ ಯುದ್ಧ ಮಾಡೋದಕ್ಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗಲೇ ಇರಾನ್ನ ಪರಮೋಚ್ಚ ನಾಯಕನ ಆಯ್ಕೆ ಆಗೋಗಿದೆ ಅಧಿಕೃತವಾಗಿ. ಯಾಕಂದರೆ ಕಳೆದ ವಾರ ಎಲ್ಲವೂ ಸಹ ಡೌಟ್ಫುಲ್ ಆಗಿತ್ತು. ಅಲ್ಲಿನ ಆಯ್ಕೆ ಮಂಡಳಿ ಅಲ್ಲಿನ ಪರಮೋಚ್ಚ ನಾಯಕನ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ ಭದ್ರತಾ ದೃಷ್ಟಿಯಿಂದ. ಆದರೆ ಈಗ ಮೊಜ್ದಬಾ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಇರಾನ್ ಏನಾದರೂ ಮಾಡ್ಕೊಳ್ಳಿ, ನಾವು ರೆಡಿ ಇದ್ದೀವಿ ಅನ್ನುವ ರೀತಿಯಾದಂಥ ಮನಸ್ಥಿತಿಗೆ ಬಂದು ನಿಂತಿದೆ. ಈಗ ಆಲ್ರೆಡಿ ಹರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡ್ಕೊಂಡು